ಶೈಲು ಇಷ್ಟೊಂದು ಆತರಾಗಿ ಹಿಂಗೆ ಬರ್ತಾ ಇದೆಯಾ? ಯಾಕೆ, ಏನಾಯಿತು? ಏನಿಲ್ಲ ಕಣ್ಲಲ್ ತಕಯ್ಯ, ಆ ಕಿಟ್ಟಪ್ಪ ನಮ್ಮ ಅಂತಕ್ಕೆ ಬಂದಿದ್ದ. ಏನೋ ನಾವು ಹೋಗ್ಲಿಲ್ಲ ಅಂದರೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಹೋಗಿ ಕಸ ಹೊಡೆದು ಬಂದರೆ ಸರಿ, ಇಲ್ಲ ಅಂತಂದರೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಆ ಕಿಟ್ಟಪ್ಪ ನಮ್ಮ ಅಂತಕ್ಕೆ ಬಂದು ನನ್ನ ಮೇಲೆ ಜೋರು ಮಾಡ್ದಲ್ಲ ತಾಂಟಿ. ಹೋಗಲ್ಲ ಅನ್ನು. ಆ ಕಿಟ್ಟಪ್ಪನಿಗೆ ಯಾಕೆ ಹೆದರ್ಕೋಬೇಕು ನಾವು? ಏನೇ ಅಂದ್ರೂ ಸಾವ್ಕಾತಿ ಅಮ್ಮ ಹೇಳೈತೆ, ಸಾವ್ಕಾತಿ ಅಮ್ಮ ಹೇಳಿದ್ಮೇಲೆ ಮುಗೀತು. ಕಂಪ್ಲೇಂಟ್ ಕೊಡ್ತಾಳೆ, ಅದೇನು ಮಾಡ್ತಾಳೆ ಮಾಡಲಿ ನೋಡೋಣ. ಕಂಪ್ಲೇಂಟ್ ಕೊಡ್ತಾಳ, ಕೊಡ್ಲೇಳು ಬಿಡು, ಅದಕ್ಕೆಲ್ಲ ಯಾಕೆ ಹೆದರ್ಕೊಂತೀಯ ನೀನು? ಮಂತಕ್ಕೆ ಬಂದು ಹೇಳ್ತಲ್ಲ, ಅದಕ್ಕೆ ನಾನು ನಿಂತಾಗ ಹೇಳೋಣ ಅಂತ ಬಂದೆ. ಹೇಳ್ತು ನನ್ನ ಹತ್ರ ಬಂದು ಕಿಟ್ಟಪ್ಪ ಹಿಂಗಂತ ಹೇಳಿ ಹೇಳ್ತು, ಎದುರಿಸೋತು. ಅದಕ್ಕೆ ನಾವು ಹೋಗಲ್ಲ, ನಾವೇ ಕೊಡಿಯೋಣ. ಸಂಬಳ ಕೊಡ್ತಾರೆ ದೇವಸ್ಥಾನ ಹತ್ರ ಎಲ್ಲ ಕ್ಲೀನ್ ಮಾಡೋಕ್ಕೆ, ಅದನ್ನು ದುಡ್ಡು ಕೊಡು ಬೇಕಾದರೆ ಮಾಡ್ತೀವಿ, ಏನು ಪುಕ್ಸಟೆ ಮಾಡೋಕ್ಕೆ ನಮಗೇನು ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ದೀಯ ಅಂತ ನಾನು ಜೋರು ಮಾಡಿದೆ. ಆಗ ನೋಡಲ್ಲಿ ಬರ್ತಾ ಇದ್ದಾನೆ, ಬಂದೇ ಬಿಟ್ಟ. ನಿನಗೆ ಹೇಳಕ್ಕೆ ಬತ್ತೈತೆ ನಿಮ್ಮಂತಕ್ಕೆ. ಬಂತು ತಡಿ, ಇಬ್ಬರು ಸೇರ್ಕೊಂಡು ಜೋರು ಮಾಡೋಣ. ನಾವಂತೂ ಹೋಗಲ್ಲ, ಅದೇನು ಮಾಡ್ತೀಯ ಮಾಡು ನೋಡೋಣ ಅಂಬಾನ. ಬರಲಿ ಸುಮ್ಮನೆ ಶೈಲು, ಅದೇನಿದ್ರು ನಾನು ಮಾತಾಡ್ತೀನಿ. ಅಯ್ಯಪ್ಪನಿಗೆ ಯಾಕೆ ಹೆದರ್ಕೋಬೇಕು? ಏನು ಅಯ್ಯಪ್ಪನ ಕೊಂಬಿಕ್ಕೇವೆ? ಸಾವ್ಕಾತಿ ಅಮ್ಮನೇ ಹೇಳೋಗೈತೆ, ನೀವೇನು ಹೆದರಿಕೆಮ್ಮ ಅಂತದ್ದು ಅವಶ್ಯಕತೆ ಇಲ್ಲ ಅಂತೇಳಿ. ಸಾವ್ಕಾತಿ ಅಮ್ಮ ಹೇಳ್ಬೇಕಾದ್ರೆ ನಾವ್ಯಾಕೆ ಹೆದರಿಕೆಮ್ಮನ? ಕಿಟ್ಟಪ್ಪಲ್ಲ, ಅವ್ರ ಅಪ್ಪ ಬರಲೇಳು, ನಾವೇನು ಹೆದರಿಕೆಮಲ್ಲ. ಲಲಿತಮ್ಮ, ಶೈಲು ಇಬ್ರು ಹೋಗಿ ಬರ್ರಿ. ಏನು ಮಾಡ್ತಾ ಇದ್ರ? ನೆನ್ನೆ ಸಹ ಹೋಗಿಲ್ಲ, ಇವತ್ತು ಹೋಗಿಲ್ಲ. ಅಲ್ಲೆಲ್ಲನ ದೇವಸ್ಥಾನದಾಗೆ ಕ್ಲೀನ್ ಮಾಡಿಲ್ಲ, ಹಂಗೆ ಐತೆ ಕಸ ಎಲ್ಲನ. ಫಸ್ಟು ಹೋಗಿ ಅದನ್ನೆಲ್ಲನ ಕ್ಲೀನ್ ಮಾಡಿದ್ರೆ ಸರಿ. ನಾವು ಹೋಗಲ್ಲ ಅಂದರೆ ಹೋಗಲ್ಲ. ಅದೇನು ಮಾಡ್ಕೊಂತೀಯ ಮಾಡ್ಕ. ಇನ್ನು ನಮಗೆ ಸಂಬಳ ಕೊಡ್ತೀಯ ನೀನು? ನಾವು ಇಲ್ಲಿವರೆಗೂ ಹೊಡೆದಿದ್ದೀವಿ ಕಸನ, ಇನ್ಮೇಲೆ ಹೊಡೆಯಲ್ಲ. ನಿಮಗೆ ಕೊಟ್ಟಿರೋಂತಹ ಶಿಕ್ಷೆ ಇನ್ನೂ ಮುಗ್ದಿಲ್ಲ. ಎಷ್ಟೋ ದಿವಸ 12 ವರ್ಷ ತನಕ ನೀವು ಕಸ ಹೊಡಿಬೇಕು ಅಂತೇಳಿ ನಾನು ತೀರ್ಪು ಕೊಟ್ಟಿದ್ದು. ಆದರೆ 12 ವರ್ಷ ಇನ್ನೂ ಆಗಿಲ್ಲ. 12 ವರ್ಷ ಆಗಿಲ್ಲ ಅಂತ ಅಂದರೆ ಇನ್ನೂ ನೀವು ಕೆಲಸ ಮಾಡಲೇಬೇಕು. ಅಲ್ಲಿ ಬಂದು ಬಾ, ಅಲ್ಲಿ ಎಲ್ಲನ ಕಸ ಹೊಡಿಬೇಕು, ಹೋಗಿ ಹೊಡೆದ್ರೆ ಸರಿ. ಇಲ್ಲ ಅಂತಂದರೆ ನಾನು ಗೌಡ್ರು ಇಬ್ಬರು ಸೇರ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಹೋಗ್ರಿ, ಕೊಡೋಗ್ರಿ. ನಾವು ಹೊಡೆಯಲ್ಲ ಅಂದರೆ ಹೊಡೆಯಲ್ಲ. ಇಷ್ಟು ದಿವಸ ಹೊಡೆದಿದ್ದೀವಿ ಪುಕ್ಸಟೆನ. ನಾವು ಇಲ್ಲೇ ತಕನ ಪುಕ್ಸಟೆ ಮಾಡಿದ್ದೀವಿ. ನಮಗೇನೇನು 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ, ಎಂಥದ್ದು ಇಲ್ಲ. ನಾವು ಪುಕ್ಸಟೆ ಮಾಡಿದ್ದೀವಿ ಅಷ್ಟೇ. ನಾವು ಮಾಡಿರೋ ತಪ್ಪಿಗೆ ಇಷ್ಟು ದಿವಸ ಮಾಡಿದ್ದೀವಿ, ಅದಕ್ಕೂ ತೀರ್ತು. ನಾವೇನು ಹೆದರಿಕೆಮಲ್ಲ. ಅವಾಗಂತೂ ಹೆದರ್ಕೊಂಡ್ವಿ. ಇಂಥ ಧೈರ್ಯ ಇದ್ದಿದ್ರೆ ಅವಾಗಲೂ ಹೆದರ್ಕೊಂತಿರ್ಲಿಲ್ಲ ನಾವು. ಒಳ್ಳೆ ಮಾತನಾಗ ಹೇಳ್ತೀನಿ. ಸುಮ್ಮನೆ ಈಗ ಈ ಶೈಲು ಮಾತು ಕೇಳ್ಕೊಂಡು, ಆಗ ಅವಳು ಯಾವಳು ಸಾವ್ಕಾತಿ ಹೇಳಿದ್ಲು ಅಂತೇಳಿ ಸಾವ್ಕಾತಿ ಮಾತು ಕೇಳ್ಕೊಂಡು ನೀನು ಹಿಂಗೆಲ್ಲ ಮಾಡಿದಿ ಅಂದ್ರಲ್ಲಲ್ತಮ್ಮ. ನೋಡು, ನಿನಗೇನೋ ಗ್ರಾಚಾರ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನೀನು ಸುಮ್ಮನೆ ಹೋಗಿ ನಿಮ್ದು ಏನು ಕೆಲಸ, ನಾನು ಏನು ತೀರ್ಪು ಕೊಟ್ಟಿದ್ದೆ, ನೀವೇನು ಮಾಡಬೇಕು, ಅದನ್ನು ಏನು ಮಾಡಬೇಕು ಅಂತ ಇದ್ದೀರಾ ಅದನ್ನು ಮಾಡಿದ್ರೆ ಸರಿ. ಇಲ್ಲ ಕಿಟ್ಟಣಯ್ಯ, ಇವ್ರಗಾಲೇನೆ ಸಾವ್ಕಾತಿ ಬಂದು ಎಲ್ಲ ಊದೇದಾಳೆ. ಅಲ್ಲೇ ದಿಲ್ಗೆ ಇಲ್ಲೇದಲ್ಗೆ ನಿನಗೆ ಯಾರಾಗಲ್ವ ಅವ್ರ ತಕ್ಕ ಹೋಗಿ ಎಲ್ಲನ ಅದು ಇದು ಹೇಳ್ತಾಳೆ. ನೀನು ಹಂಗೆ ಹೇಳಿರೋದಕ್ಕೆ ಇಲ್ಲದ್ದು ಹೇಳ್ಕೊಟ್ಟವಳೆ ಆ ಸಾವ್ಕಾತಿ. ಇಲ್ಲದ್ದು ಹೇಳ್ಕೊಟ್ಟಿರೋದಕ್ಕೆ ಅವಳು ಮಾತು ಕೇಳ್ಕೊಂಡು ಹಿಂಗೆ ಮಾಡ್ತಾ ಇದ್ದಾಳೆ. ಯಾರನ್ನ ಹೇಳ್ಕೊಡ್ಲಿ, ಇವ್ರದ್ದೇನು ಕೆಲಸ ಅದನ್ನ ಮಾಡ್ಬೇಕು ಕಣಮ್ಮ. ನಾನು ಅದೆಲ್ಲ ಕೇಳಲ್ಲ ಅಷ್ಟೇ. ಈಗ ಹೋಗಿ ಗೌಡ್ರಿಂಗೆ ಕರ್ಕೊಂಬರ್ತೀನಿ, ಕರ್ಕೊಂಬಂದು ಅದೇನು ಮಾಡಬೇಕು ಮುಂದೆ ನಾನು ತೀರ್ಮಾನ ತಾಂಬ್ತೀನಿ. ಆ ಸಾವ್ಕಾತಿ ಬರಲಿ, ಆಮೇಲೆ ಹೇಳ್ಕೊಟ್ಟವಳು ಯಾರು ಬರ್ತಾರೆ ನೋಡೋಣ ಇವಳು ಸಪೋರ್ಟಿಗೆ. ಹೋಗ್ಬೇಡ್ರಿ ಕಣ್ಲಲ್ತಮ್ಮ, ಅದೇನು ಮಾಡ್ತಾರೆ ಮಾಡಲಿ. ಕಂಪ್ಲೇಂಟ್ ಕೊಡ್ತಾರೆ ಕೊಡ್ಲೇ ಹೇಳು. ನಾನು ಪೊಲೀಸ್ ಕಂಡಿದ್ದೀನಿ, ನಾನು ಎಲ್ಲ ಕಂಡಿದ್ದೀನಿ. ಏನು ಇವ್ರು ಹೇಳಿದ ತಕ್ಷಣ ಹೋಗ್ಬೇಕು ಅಂಬೋದೇನಿಲ್ಲ. ಹೋಗ್ಬಿಡ ಕಣಮ್ಮ. ನೋಡ್ರಿ ಸಾವ್ಕಾತಿ ಅಮ್ಮರೇ, ಇವಾಗ ಬಂದು ನೀನು ಹೋಗ್ಲಿಲ್ಲ ಅಂದರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಏನು ಎದುರಿಸ್ತಾ ಇದ್ದಾರೆ. ನಾವು ಹೆದರಿಕೆ ಬಿಡ್ತೀವಿ ಅಂತ ಎದುರಿಸ್ತಾ ಇದ್ದಾರೆ ನಮ್ಮನ್ನು. ನೋಡ್ರಿ ಸಾವ್ಕಾತಿ ಅಮ್ಮರೇ, ಯಾವ ರೀತಿ ನಮ್ಮನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲ ನೋಡು, ಎಷ್ಟು ಮಟ್ಟಿಗೆ ಇರಬೇಡ ಈ ಕಿಟ್ಟಪ್ಪ. ನನಗೆ ಹಿಂಗೆ ಎದುರಿಸಿದ್ರೆ ನಾನು ಹೆದರಿಕೆ ಬಿಡ್ತೀನಿ ಅಂತ ತಿಳ್ಕೊಬಿಟ್ಟವ್ರೆ. ಯಾರು ಹೆದರಿಕೆ ಮಲ್ಲ, ನೀವು ಆಗತಿ ಇಷ್ಟು ದಿವಸ ಮಾಡಿದಿರ. ಏನು ಪೊಲೀಸ್ ಅಲ್ಲ, ಏನು ಮಾಡ್ತಾರೆ ಮಾಡಲಿ ನೋಡೋಣ. ಹೆದರ್ಕಮ್ಮಕ್ಕೆ ಹೋಗ್ಬೇಡ, ಹೋಗಿ ಕಿಟ್ಟಪ್ಪ ಅದೇನು ಮಾಡ್ತೀಯ ಮಾಡು. ಅದೇ ಮತ್ತೆ ನಾನು ಆಗತ್ತಿಗೆ ಇಷ್ಟು ದಿವಸ ಹೆದರಿಕೊಂಡು ಕಸ ಹೊಡೆದಿದ್ದೀವಿ. ಇನ್ಮೇಲೆ ನಾವು ಹೆದರಿಕೆ ಮಾಡೋದಿಲ್ಲ, ಕಸ ಹೊಡೆಯೋದಿಲ್ಲ, ಏನಿಲ್ಲ. ಅದೇನು ಮಾಡ್ತೀಯ ಮಾಡ್ಕೊ ಹೋಗು. ಸಾವ್ಕಾತಿ ಅಮ್ಮ ಹೇಳಿದ್ಮೇಲೆ ಮುಗೀತು. ನಾನು ಸಾವ್ಕಾತಿ ಅಮ್ಮನ ಮಾತು ಕೇಳೋದು, ನಿನ್ನ ಮಾತು ನಾನು ಕೇಳಲ್ಲ. ಕಿಟ್ಟಣಯ್ಯ, ಇವ್ರಿಗೆ ಒಳ್ಳೆ ಮಾತನಾಗ ಹೇಳಿದ್ರೆ ಇವ್ರು ಕೇಳಲ್ಲ. ನೀನು ಯಾಕೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯಾ? ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಇವಾಗ ನೀನಾಯಿತು, ನಿನ್ನ ಕೆಲಸ ಆಯಿತು ಅಂತ ಸುಮ್ಮನೆ ಅದೇನು ನಿನ್ನ ಕೆಲಸ ಐತೆ ಅದನ್ನು ಮುಗಿಸ್ಕೊಂಬದು ನೋಡು ಅಷ್ಟೇ. ಅದೇ ಮತ್ತೆ ಒಳ್ಳೆ ಮಾತನಾಗ ಹೇಳಿದ್ರೆ ಕೇಳಲ್ಲ ಅಂದಮೇಲೆ ಅದೇನು ಮಾಡಬೇಕು ಅದನ್ನು ಮಾಡ್ತೀನಿ ತಡಿ. ಸುಮ್ಮನೆ ಯಾಕೆ ನಾನು ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅದೇನು ಮಾಡಬೇಕು ಅದನ್ನು ಮಾಡಿ ಇವ್ರಿಗೆ ಬುದ್ಧಿ ಕಲಿಸ್ತೀನಿ. ಅಲ್ಲ, ನಿಮ್ದು ಎಷ್ಟೈತೆ 12 ವರ್ಷ ಏನು ನಾನು ತೀರ್ಪು ಕೊಟ್ಟಿದ್ದೆ ಅದನ್ನು ಮುಗಿಯೋವರೆಗೂ ನಿಮ್ಮ ಕೆಲಸ ಏನೈತೆ ಅಲ್ಲೇವರೆಗೂ ನೀನು ಮಾಡಬೇಕು ಅಷ್ಟೇ. ಮಾಡ್ಕೊ ಹೋಗು. ಏನು ನೀನು ಒಬ್ಬನೇ ಅಲ್ಲ ಕಂಡಿರೋದು, ನಾವು ಕಂಡಿದ್ದೀವಿ. ಹೋಗ್ಬೇಡ್ರಿ ಲಲಿತಮ್ಮ. ಅವ್ರೇನೇ ಬಂದು ಎದುರಿಸಿ ನಿಮ್ಮನ್ನು ಏನೇ ಇದು ಮಾಡಿದ್ರು ಹೋಗ್ಬೇಡ್ರಿ. ಏನು ಅವ್ರಿಗೆ ಹೆದರ್ಕೋಬೇಕು ಅಂಬೋದು ಏನಿಲ್ಲ. ಹೆದರ್ಕೊಂಬ ಅಂತ ಅವಶ್ಯಕತೆ ಏನಿಲ್ಲ ಲಲಿತಮ್ಮ. ಹೋಗ್ಬೇಡ್ರಿ ಶೈಲು. ನಾನಿದ್ದೀನಿ, ಅದೇನು ಮಾಡ್ತಾರೆ ಮಾಡಲಿ, ನಾನಿದ್ದೀನಿ ನಿಮ್ಮ ಸಪೋರ್ಟಿಗೆ. ಹಂಗಾದರೆ ಕೇಳಲ್ಲ ನೀವು, ಮಾಡ್ತೀನಿ ತಡಿ. ಎಲ್ಲ ಐತೆ, ನೀವು ತಿಳ್ಕೊಂಡಿರ್ಬೋದು. ಇಷ್ಟು ದಿವಸ ಆಗೈತೆ ಮರ್ತು ಬಿಟ್ಟವ್ರೆ, ಯಾವ ಸಾಕ್ಷಿ ಇಲ್ಲ ಅಂತ ನೀವು ತಿಳ್ಕೊಂಡಿರ್ಬೋದು. ಎಲ್ಲ ಸಾಕ್ಷಿಗಳು ಇಟ್ಕೊಂಡು ನಾವು ಮಾತಾಡೋದು, ಎಲ್ಲ ಸಾಕ್ಷಿ ಐತೆ. ಈಗಲೇ ಕರೆಸ್ತೀವಿ, ಈಗಲೇ ಕರೆಸ್ತೀನಿ ನೋಡಿ. ನಿಮ್ಮಿಬ್ರು ಅರೆಸ್ಟ್ ಮಾಡಿಸ್ತೀನಿ. ಒಳ್ಳೆ ಮಾತನಾಗೆ ಕೇಳಲ್ಲ ಅಂದಮೇಲೆ
ಸುಮ್ಮನೆ ಯಾಕೆ ಇವ್ರ ಹತ್ರ ಮಾತಾಡಿ ನೀನು ತಲೆ ಬಿಸಿ ಮಾಡ್ಕೊಂತೀಯಾ? ಮಾತಾಡೋಕೆ ಹೋಗ್ಬೇಡ, ತಲೆ ಬಿಸಿ ಮಾಡ್ಕೊಂಬದು ಸುಮ್ಮನೆ ನಿನಗೆ ಟೆನ್ಷನ್ ಆಗಿಬಿಡುತ್ತೆ. ತಲೆ ಬಿಸಿ ಮಾಡ್ಕೊಂಬಕ್ಕೆ ಹೋಗ್ಬೇಡ. ನಿಂದೇನೈತೆ ನಿನ್ನ ಕೆಲಸ, ನೀನು ಅದನ್ನು ಮಾಡ್ಕೊಂಡು ಹೋಗು ಕಿಟ್ಟಣ್ಣಯ್ಯ. ಸರಿ ಆಯ್ತು ಜಯ, ನಾನು ಹಂಗೇನೆ ಇವಾಗ ಒಂದು ಮಾತು ಏನೋ ಹೇಳೋಣ, ಏನೋ ಬಂದಿಲ್ವೇನೋ ಅಂತ ನಾನು ತಿಳ್ಕೊಂಡೆ. ಅವಳು ಶೈಲಮಂತಕ್ಕೂ ಹೋಗಿ ಹೇಳಿ ಬಂದೆ, ಯಾಕೆ 2 ದಿನ ಹೋಗಿಲ್ಲ, ಹೋಗಿ ಕಸ ಹೊಡೀರಿ, ದೇವಸ್ಥಾನದಗಳದೆಲ್ಲ ಹಂಗೆ ಕ್ಲೀನಿಂಗ್ ಮಾಡೇ ಇಲ್ಲ, ಹಂಗೆ ಐತೆ ಅಂತ ಹೇಳಿ ಎಲ್ಲ ಹೇಳಿದ್ದೆ. ಹೋಗಿ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂದಮೇಲೆ ನನಗೆ ಗೊತ್ತೈತಿ ಏನು ಮಾಡಬೇಕು ಅಂತ. ಒಂದು ಸತಿ ಹೇಳೋಣ ಅಂತ ಬಂದೆ, ಗೌಡ್ರಿಗೆ ಹೇಳಿದೆ, ಒಂದು ಸತಿ ಮಂತಕ್ಕೆ ಹೋಗಿ ಹೇಳ್ಬಾರಪ್ಪ ಅಂತ ಹೇಳಿರು. ಅದಕ್ಕೆ ನಾನು ಬಂದೆ, ಒಂದು ಸತಿ ಹೋಗೋಣ ಅಂತ. ಹಂಗೂ ಕೇಳಲಿಲ್ಲ ಅಂದ್ರೆ ಅದು ಏನು ಮಾಡ್ಬೇಕು ಅದನ್ನ ಮಾಡ್ತೀವಿ, ನಮಗೆ ಗೊತ್ತೈತಿ. ಸರಿ ಆಯ್ತು ಬಾ, ಸುಮ್ಕೆ ಅವ್ರ ಹತ್ರ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀನಿ. ಎದುರು ಬಂದೈತಿ ನಾವೇ ಅದಕ್ಕೆ ಎದುರ್ಕೊಂಡಿದ್ದೀವಿ. ನಾವು ನಿಮ್ಮ ಸಪೋರ್ಟ್ ಇದ್ದಿದ್ರೆ ನಾವು ಒಂದು ದಿವಸನೂ ಕಸ ಹೊಡಿತಿರ್ಲಿಲ್ಲ ಸೌಕತ್ಯ ಮಾರೆ. ಮುಂದಾಗಲೇ ನಾವು ನಿಮಗೆ ಈ ವಿಷಯನ ತಗೊಂಬಂದು ಹೇಳ್ಬೇಕಾಗಿತ್ತು. ಏನು ಮಾಡ್ತೇವೆ ನಾವು ದಡ್ರು, ಇಷ್ಟು ದಿವಸ ಸುಮ್ಮನೆ ನ್ಯಾಯಾಗೆ ಅದಕ್ಕೆ ದುಡ್ಡು ಉಳಿಸ್ಬಿಟ್ವಿ. ಸುಮ್ಮನೆ ಪುಕ್ಸಟ್ಟೆ ಹೋಗಿ ದೇವಸ್ಥಾನ ಹತ್ರ ನಾವು ಕಸ ಹೊಡಿಯೋದು, ಕ್ಲೀನ್ ಮಾಡೋದು ಸುಮ್ಮನೆ ಪುಕ್ಸಟ್ಟೆ ಮಾಡಿಬಿಟ್ವಿ ಈ ಕಿಟ್ಟಪ್ಪನಿಗೆ ಎದ್ರುಕೊಂಡು. ಅದೇ ಮತ್ತೆ ನೀವು ಮುಂದಾಗನ ನಂತಾಗನ ಹೇಳಿಲ್ಲ ಹಿಂಗೈತೆ ಬರ್ರಿ ಅಂತ. ನಾನು ಅವಾಗ 1-2 ದಿವಸ ಇರಲಿಲ್ಲ ಕಣಮ್ಮ, ಬೆಂಗಳೂರಿಗೆ ಹೋಗಿದ್ದೆ. ಅಯ್ಯೋ ಎಂಥ ಕೆಲಸ ಮಾಡ್ಕೊಂಡ್ರಿ ನೀವು. ಅದೇ ನಾನು ಅವಾಗ ಹಂಗೆ ಅಂದ್ಕೊಂಡೆ, ನೀವು ಬೇರೆನೇ ಇರಲಿಲ್ಲ. ಅದೇ ನನಗೆ ಅವಾಗ ದೊಡ್ಡ ತಲೆನೋವಾತು. ಸೌಕತ್ಯ ಅಮ್ಮರು ಬೇರೆ ಇಲ್ಲ, ಏನು ಮಾಡೋಣ ಅದು ಒಂದು ಟೆನ್ಷನ್ಗೆ ನಾವು ಒಪ್ಕೊಂಡ್ವಿ. ಇನ್ನೇನು ಮಾಡೋಣ, ನೀವೇನಾನ ಇದ್ದಿದ್ರೆ ನಾವಂತ ಅವತ್ತು ಒಪ್ಕೊಂತಾನೆ ಇರಲಿಲ್ಲ, ದೇವರಣಗೂ ಒಪ್ಕೊಂತಿರ್ಲಿಲ್ಲ. ಇವಾಗ ನೆನೆಸ್ಕೊಬಿಟ್ರೆ ಬೇಜಾರಾದಂಗೆ ಆಗುತ್ತೆ ಸೌಕತ್ಯ ಅಮ್ಮರೇ. ಸುಮ್ಮನೆ ಪುಕ್ಸಟ್ಟೆ ಅಲ್ಲ, ದಿನ ಏನಾನ ತಲಾಕ್ 100 ರೂಪಾಯಿ ದುಡ್ಡು ಕೊಟ್ಟಿದ್ರು ಎಷ್ಟೋ ದುಡ್ಡು ಆಗೋದು. ದುಡ್ಡೂ ಕೊಡಲಿಲ್ಲ, ಸುಮ್ಮನೆ ಪುಕ್ಸಟ್ಟೆ ಮಾಡಿವಲ್ಲಪ್ಪ, ಅವ್ರಿಗೆ ದುಡ್ಡು ಉಳಿಸಿದ್ವಲ್ಲಪ್ಪ ಅಂತ ಇವಾಗ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗ್ತೈತೆ ಸೌಕತ್ಯ ಅಮ್ಮವ್ರೆ. ಏನು ಮಾಡೋಕ್ಕಾಗಲ್ಲಲ್ತಮ್ಮ, ಆಗೋದು ಆಗ್ಬಿಟ್ಟೈತೆ. ಇನ್ನು ಮುಂದೆ ಆಗೋದ್ರ ಬಗ್ಗೆ ನೋಡ್ತಾ, ಆಗಿರೋದ್ರ ಬಗ್ಗೆ ನೀನು ಯಾವತ್ತೂ ಚಿಂತೆ ಮಾಡೋಕ್ಕೆ ಹೋಗ್ಬೇಡ. ಯಾಕಂದರೆ ಆಗಿರೋದ್ರ ಬಗ್ಗೆ ಎಷ್ಟು ಚಿಂತೆ ಮಾಡಿದ್ರು ನೀವು ಏನೋ ಆಗಬೇಕಾಗಿರೋದೇನಿಲ್ಲ. ಇನ್ನು ಮುಂದೆ ಆಗೋದನ್ನ ನೀನು ಯೋಚನೆ ಮಾಡು. ಇವಾಗ ಇಷ್ಟು ದಿವಸ ಹೊಡೆದಿದ್ಯಾ ಬಿಟ್ಟಾಕು, ಇನ್ಮೇಲೆ ಕಸ ಹೊಡಿಯೋಕೆ ಹೋಗ್ಬೇಡ. ಅವ್ರು ಏನೇ ಎದುರಿಸಿದ್ರು ನೀನು ತಲೆ ಕೆಡಿಸ್ಕೊಬೇಡ, ಎದ್ರಕಮಕ್ಕಂತೂ ಹೋಗ್ಬೇಡ. ಯಾರು ಎಷ್ಟೇ ಮಾತಾಡಲಿ, ಯಾರು ಏನೇ ಮಾತಾಡಲಿ ಹೇಳು. ಆ ಗೌಡ್ರನ್ನ ಕರ್ಕೊಂಬರಕ್ಕೆ ಹೋಗ್ಯಾವೆ. ಆ ಗೌಡ್ರು ಬಂದು ಇವಾಗ ಅವರು ಹಂಗೆ ಅಂತಾರೆ, ಕಂಪ್ಲೇಂಟ್ ಕೊಡ್ತೀವಿ, ಏನಾದರೂ ಹೋಗ್ಲಿ ಹಿಂಗೆ ಹಿಂಗೆ ಅಂತ ಎದುರಿಸ್ತಾರೆ. ಎದುರ್ಕಮ್ಮ ಅಂಥದ್ದೇನಿಲ್ಲ. ನಾವೇಕೆ ಎದುರ್ಕೋಬೇಕು? ಇವಾಗ ಅವಳು ದುಡ್ಡು, ರಂಗಮ್ಮನ ದುಡ್ಡು ಏನು ತಗೊಂಡಿದ್ವಿ ಅದನ್ನು ವಾಪಸ್ ಕೊಟ್ಟಿದ್ದೀವಿ ತಾನೆ. ವಾಪಸ್ ಕೊಟ್ಟಿದ್ಮೇಲೆ ಯಾಕೆ ತಿರ್ಗಾ ಕೇಳಬೇಕು? ಮತ್ತೆ ಅವಳದೇನು ನಾವೇನು 1 ರೂಪಾಯಿ ಬಳಸ್ಕೊಂಡಿಲ್ಲ, ಅದ್ರಾಗೆ ಆತ 1 ರೂಪಾಯಿ ನಾವು ದುಡ್ಡು ತಗೊಂಡಿಲ್ಲ, ಏನಿಲ್ಲ. ಅದ್ರಾಗೆಲ್ಲ ಏನು ನಾವೇನಾನ ಮೋಸ ಮಾಡಿದರೆ ಅವಳು ಕೇಳ್ಬೋದಾಗಿತ್ತು. ಆದರೆ ನಾವು ಅದ್ರಾಗ ಏನೂ ಮೋಸ ಮಾಡಿಲ್ಲ. ಅದ್ರಾಗ 1 ರೂಪಾಯಿ ತಗೊಂಡಿಲ್ಲ ಅಂದಮೇಲೆ ನಾವು ದುಡ್ಡು ಅವ್ರು ಕರೆಕ್ಟಾಗಿ ಕೊಟ್ಟಿದ್ದೀವಿ ಅಂದಮೇಲೆ ಅವ್ರು ನಮ್ಮನ್ನು ಕೇಳೋ ಅಂಥದ್ದೇನಿಲ್ಲ, ಅವ್ರು ನಮಗೆ ಶಿಕ್ಷೆ ಕೊಡೋ ಅಂಥದ್ದೇನಿಲ್ಲ. ನಾವೇನು ಅದ್ರಾಗೇನು 1 ರೂಪಾಯಿ ದುಡ್ಡು ಹೊತ್ಕೊಂಡಿಲ್ಲ, ಕಳ್ತನ ಮಾಡಿಲ್ಲ, ಏನಿಲ್ಲ. ಅದೇ ಮತ್ತೆ ಅದೇನೈತೆ 60 ಲಕ್ಷ ದುಡ್ಡು ತಗೊಂಡಿರೋದನ್ನ 1 ರೂಪಾಯಿ ಬಳಸ್ಕೊಂಡಿಲ್ಲ, ಹಂಗೆ ಕೊಟ್ಟಿದ್ದೀವಿ. ತಗೊಂಬಂದ್ರು ಕಳ್ಳರು ಅಂತ ಹೇಳಿ ಅಂದ್ರೂ ನಾವೇನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಿಲ್ಲ. ಹಂಗಂದ್ರೂ ನಮ್ಮನ್ನು ಈ ರೀತಿ ನಿಷ್ಠೂರ ಮಾಡಿಬಿಟ್ರು. ನೋಡಿದ್ರಲ್ಲ ವೀಕ್ಷಕರೇ, ಕಿಟ್ಟಪ್ಪ ನಮ್ಮನ್ನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ ಎದುರಿಸಕ್ಕೆ ಬಂದವನೇ. ನಾವೇನಕ್ಕೆ ಎದುರ್ಕೊಂತೀವಿ, ನಾವು ಮಾತ್ರ ಎದುರ್ಕೊಳಕ್ಕೆ ಹೋಗಲ್ಲ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.